ಹೆಸರು ವಿಜಯ್ ಅಂತ ಸರ್. ಎಷ್ಟು ವರ್ಷದಿಂದ ಸರ್ ಅಪ್ಪು ಅಭಿಮಾನಿ? ನಾವು ಹುಟ್ಟಿದಾಗಿಂದನೂ ಅಪ್ಪು ಅವರ ಅಭಿಮಾನಿ. ಯಾವ್ದು ನಿಮ್ಮ ಫೇವ್ರೆಟ್ ಸಿನಿಮಾ? ಒಂದು ಫೇವ್ರೆಟ್ ಸಿನಿಮಾ ಜಾಕಿ ಸರ್. ಜಾಕಿ ಜಾಕಿ ಅಂದರೆ ತುಂಬ ಇಷ್ಟ. ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಜೇಮ್ಸ್ ಅಬ್ಬರ. ಎಷ್ಟು ಜೋರಾಗಿ ಅಬ್ಬರ ಸಖತ್ತಾಗಿದೆ ಬಿಡಿ ಸರ್. ನಾಳೆ ಫಂಕ್ಷನೇ ಜೋರು. ಇಲ್ಲಿ ಜಾತ್ರೆ ಜೇಮ್ಸ್ ಜಾತ್ರೆ ಅಂತ ಫಂಕ್ಷನೇ ಮಾಡ್ತಾ ಇದ್ದಾರೆ. ನಾಳೆ ಹೆಲಿಕಾಪ್ಟ್ರಿಂದ ಹೂವು ಸುರಿಮಳೆನೂ ಬರುತ್ತೆ, ಕಟೌಟ್ಗೆಲ್ಲ ಹಾರ ಬೀಳುತ್ತೆ. ಹೆಲಿಕಾಪ್ಟರ್ ಬರೋ ಪ್ರೋಗ್ರಾಮು ಇದೆ ಇಲ್ಲಿ. ಕಮಲಾನಗರ, ತ್ರಿವೇಣಿ ಎಲ್ಲ ಹೆಲಿಕಾಪ್ಟರ್ ಬರುತ್ತೆ. ಹೆಲಿಕಾಪ್ಟ್ರಿಂದ ಹೂವು ಹಾಕ್ತಾರೆ. ಅನ್ನದಾನ ಇದೆ, ರಕ್ತದಾನ ಇದೆ, ಎಲ್ಲ ಇದೆ ಸರ್. ಅಪ್ಪು ಅವರ ಅಭಿಮಾನಿಯಾಗಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಹೌದು ಸರ್, ಹೌದು ಸರ್. ಅಪ್ಪು ಅಭಿಮಾನಿ ಇದು ಅವ್ರದ್ದು ಹೊರಗಡೆ ಇದೆ ಸರ್. ಹೊರಗಡೆ ಇದೆ ಹುಡುಗರು ಪಿಕ್ಚರ್. ಹೌದು ಸರ್. ಟಿಕೆಟ್ ಸಿಕ್ಕಿದೆ, ಬುಕ್ ಆಗಿದೆ. 6 ಟಿಕೆಟ್ ತಗೊಂಡಿದ್ದೀನಿ ಸರ್. ಟಿಕೆಟ್ ತೋರಿಸೇ ಬಿಡ್ತೀನಿ ರೀ. ಅನುಪಮ ಥಿಯೇಟ್ರಲ್ಲಿ 6 ಟಿಕೆಟ್ ತಗೊಂಡಿದ್ದೀನಿ. ಹೌದು, 6 ಟಿಕೆಟ್ ತಗೊಂಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ನಿನ್ನೆ 12 ಗಂಟೆಲ್ಲ ಹೋಗಿ ಟಿಕೆಟ್ ತಗೊಂಡಿದ್ದೀನಿ ಸರ್. ನಿನ್ನೆ 12 ಗಂಟೆಲಿ ಹೋಗಿ ಟಿಕೆಟ್ ತಗೊಂಡಿರೋದು. ಇವಾಗ ಹೋಗಿ ಕೇಳಿದ್ರೆ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಅದಕ್ಕೆ ನಿನ್ನೆ 12 ಗಂಟೆಲಿ ಹೋಗಿ ಟಿಕೆಟ್ ತಗೊಂಡಿದ್ದೀನಿ ನಾನು. ಅಪ್ಪು ಅವ್ರ ಸಿನಿಮಾ ಟಿಕೆಟ್ ಸಿಗಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅಪ್ಪು ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗಾಗಲ್ಲ ಸರ್. 4,000 ಸ್ಕ್ರೀನಲ್ಲಿ ರಿಲೀಸ್ ಆಗ್ತಾಯಿದೆ ಅಟ್ ಟೈಮು. ನಾಳೆ 4,000 ಸ್ಕ್ರೀನಲ್ಲಿ ಯಾವ ಫಿಲಮು ಈ ಥರ ಬ್ರೇಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾವುದೂ ಮಾಡೋದು ಇಲ್ಲ. ಬಾಹುಬಲಿನೂ ಇಲ್ಲ, ಕಬಾಲಿನೂ ಇಲ್ಲ, ಪುಷ್ಪನೂ ಇಲ್ಲ, ಯಾವುದೂ ಇಲ್ಲ ಸರ್. ಅಪ್ಪು ಸರ್ ಮುಂದೆ ಅಪ್ಪು ಇಸ್ ಅ ಬ್ರ್ಯಾಂಡ್. ಹುಟ್ಟಿದಾಗಲೇ ರಾಜ, ಅವ್ರು ಸಾಯ್ಬೇಕಾದ್ರೆ ರಾಜ್ ಅಂತಾರೇ. ಈಗ ಅವರು ದೇವರಾಗಿದ್ದಾರೆ ಅಷ್ಟೇ, ಅಭಿಮಾನಿಗಳಲ್ಲಿ ದೇವರಾಗಿದ್ದಾರೆ. ಜೇಮ್ಸ್ ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ ಆಯಿತು ಸಂಡೇ, ಹೋಗಿದ್ರಾ? ಇಲ್ಲ ಸರ್, ಹೋಗಿಲ್ಲ, ಹೋಗೋಕ್ಕಾಗಿಲ್ಲ ಸರ್. ಇಲ್ಲ ಸರ್, ಏನು ಕೆಲಸ ಮಾಡೋದು ಸರ್? ನಾವು ಪ್ಲಂಬರು ಸರ್. ಪ್ಲಂಬರ್ ಆಗಿದ್ದೀರಾ? ಅಪ್ಪು ಅವರ ಅಪ್ಪಟ ಅಭಿಮಾನಿ ಸರ್. ಅವರು ಈಗ ದೇವ್ರೇನಾದ್ರು ನಾನು ಹೋಗೋ ದಾರಿಲಿ ಏನಾದ್ರು ದೇವ್ರು ಸಿಕ್ಕಿದ್ರೆ ಸರ್, ದೇವ್ರನ್ನ ಸಾಯಿಸಿ ಅಪ್ಪು ಅವ್ರನ್ನ ಕರ್ಕೊಬತ್ತೀನಿ ಸರ್. ಅಷ್ಟು ಕೋಪ ಬಂದುಬಿಟ್ಟಿದೆ ದೇವ್ರ ಮೇಲೆ. ಏನು ಸರ್ ಮಾಡಿದ್ರು ಅವರು? ಎಷ್ಟು ಕೋಟ್ಯಾಂತರ ಕಚಡ ನನ್ನ ಮಕ್ಕಳಿದ್ದಾರೆ ರಾಜಕೀಯದವರು, ಅವನ್ನೆಲ್ಲ ತಗೊಂಡು ಹೋಗೋಕ್ಕಾಗಲ್ಲ ಸರ್. ಅಪ್ಪು ಅವ್ರು ಏನು ಸರ್ ತಪ್ಪು ಮಾಡಿದ್ದಾರೆ ಅಂತ ಒಳ್ಳೊಳ್ಳೆ ಮನುಷ್ಯರನ್ನೇ ಹುಡುಕಿ ದೇವ್ರು ತಗೋತಾನಲ್ಲ. ಈಗ ಏನು ಹೇಳ್ಬೇಕು? ದೇವ್ರನ್ನ ನಾವು ಪೂಜೆ ಮಾಡಬೇಕಾ ಬೈಬೇಕಾ ಸರ್? ಅದಕ್ಕೆ ದೇವ್ರ ಮನೇಲಿ ನಮ್ಮ ದೇವ್ರ ಮನೇಲಿ ದೇವ್ರ ಫೋಟೋ ಇಲ್ಲ, ಅಪ್ಪು ಅವ್ರ ಫೋಟೋ ಇಟ್ಟಿದ್ದೀನಿ ನಾನು. ಅಪ್ಪು ಅವ್ರು ನಾಳೆ ಬರ್ತ್ಡೇ, ಅದು ಜಾತ್ರೆ ಹಬ್ಬ ಸರ್. ಇನ್ನು ವರ್ಷನ ಅದು ಹಬ್ಬನೇ ಸರ್ ಅದು. ಅಪ್ಪು ಅವ್ರ ಜಾತ್ರೆ ಜೇಮ್ಸು ಸೂಪರ್. ಫುಲ್ ಆಲ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. 6 ಶೋ ನಡೆಯುತ್ತೆ ಇಲ್ಲಿ. ಅದ್ಭುತ. ನಾಳೆ ಹೆಲಿಕಾಪ್ಟರಿಂದ ಹೂ ಬೀಳುತ್ತೆ. ಅಪ್ಪು ಅವರ ಹೌದು ಸರ್, ಇಲ್ಲೂ ಬರುತ್ತೆ. ಮೇಲ್ಗಡೆಯಿಂದ ಹೂ ಹಾಕ್ತಾರೆ. ಇಲ್ಲಿ ಬರುತ್ತೆ, ಹೆಲಿಕಾಪ್ಟರ್ ಬರುತ್ತೆ. ಫಸ್ಟ್ ಇಲ್ಲಿಗೆ ಬರೋದು 10 ಗಂಟೆ 10:30 ಅಷ್ಟರಲ್ಲಿ ಇಲ್ಲಿ ಬರುತ್ತೆ ಹೆಲಿಕಾಪ್ಟರು. ಮತ್ತು ಕಮಲಾನಗರ, ಅದು ಬಿಟ್ಟರೆ ತ್ರಿವೇಣಿ, ಮತ್ತು ಅಪ್ಪು ಅವರ ಸನ್ನಿಧಿ. ಅದು ಸಮಾಧಿ ಅಲ್ಲ ಸರ್, ನಮಗೆ ಸನ್ನಿಧಿ ಅದು. ಹೌದಾ ಸರ್? ಅಪ್ಪು ಅವ್ರ ಅದೇನು ತುಂಬ ಅಂದರೆ ಇಷ್ಟ. ಪ್ಯೂರ್ ವೈಟ್ ಶೀಟ್ ಇದ್ದಂಗೆ. ಅವ್ರು ನೋಡಿ ತುಂಬ ಜನ ಕಲಿಬೇಕಾಗಿದೆ. ಎಲ್ಲ ಹೇಳ್ಕೊತಾರೆ ನಮ್ಮ ಬಾಸು, ನಾವು ಬಾಸು, ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ. ಅವ್ರು ಬಾಸ್ ಅಲ್ಲ ಸರ್, ಅವರು ದೇವರು. ಬಾಸ್ಗೂ ಮೀರಿದವ್ರು ಅವರು ದೇವರು. ದೇವಸ್ಥಾನನ ಅವ್ರು ತಗೊಬಿಟ್ಟಿದ್ದಾರೆ. ಎಲ್ಲ ಹೇಳ್ಕೊತಾರೆ. ಅವರು 10 ರೂಪಾಯಿ ಕೊಟ್ಟರೆ, ಈಗ ಒಬ್ಬರು ಊಟ ಹಾಕಿದ್ರೇ ನಾನು ಊಟ ಕೊಡಿಸ್ತೆ, ಅವನಿಗೆ ನಾನು ಬಟ್ಟೆ ಕೊಡಿಸ್ತೆ, ನಾನು ಸಹಾಯ ಮಾಡಿದೆ ಅಂತಾರೆ. ಅಪ್ಪ ಅವರು ಎಷ್ಟೋ ಕೋಟ್ಯಾಂತರ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದಾರೆ, ಊಟ ಕೊಡಿಸಿದ್ದಾರೆ, ವೃದ್ಧಾಶ್ರಮ ತಗೊಂಡಿದ್ದಾರೆ, ಗೋಶಾಲೆ ನಡೆಸ್ತಾ ಇದ್ದಾರೆ. ಯಾರಿಗಾರು ಒಬ್ಬರಿಗೆ ಒಂದು ದಿನ ಎಲ್ಲರೂ ಗೊತ್ತಾಗಿತ್ತು ಸರ್, ಅವ್ರು ಸತ್ತ ಮೇಲೆ ಗೊತ್ತಾಯ್ತು ಆ ವಿಷಯಗಳು. ಅದು ಸರ್, ಅದನ್ನೇ ಒಳ್ಳೆ ಗುಣ ಅನ್ನೋದು, ಅದನ್ನೇ ದೇವರು ಅನ್ನೋದು. ಅದಕ್ಕೆ ಅವರು ದೇವರಾಗಿದ್ದಾರೆ. ನಮ್ಮ ಎಲ್ಲ ಕೋಟ್ಯಾಂತರ ಅಭಿಮಾನಿ ಮನಸ್ಸಲ್ಲೇ ಅವ್ರು ತುಂಬ ದೇವರಾಗ್ಬಿಟ್ಟಿದ್ದಾರೆ ಸರ್. ಅವ್ರ ದೇವರ ಯಾವತ್ತೇ ಅವ್ರಿಲ್ಲ ಅಂತ ಅಷ್ಟೇ ದುಃಖ. ಅವ್ರ ಸಿನಿಮಾಗಳಿದೆ, ಅವ್ರು ಮಾಡಿರೋ ಒಳ್ಳೆ ಕೆಲಸಗಳಿದೆ, ಅದೇ ತುಂಬ ಖುಷಿಯಾಗುತ್ತೆ ಸರ್. ವಿಜಯ್ ಅಂತ. ಓಕೆ ವಿಜಯ್, ಥ್ಯಾಂಕ್ ಯು ಸರ್.